ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರ ಅಂತ ಅಂದ್ಕೊಂಡಿನಿ. ಬರ್ರಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನು ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ಯಾಕಂದ್ರೆ ಇವತ್ತು ಗುರುವಾರ. ನಿಮಗೆಲ್ಲ ಆಲ್ರೆಡಿ ಗೊತ್ತಿರ್ತೈತಿ, ನಾವು ಸ್ಕೂಟಿ ಬುಕ್ ಮಾಡಿ ಬಂದಿದ್ವಿ. ಹಾಗಾಗಿ ಇವತ್ತು ಡೆಲಿವರಿ ಕೊಡ್ತೀನಿ ಅಂತಂದಿದ್ರು. ಆ್ಯಕ್ಚುಲಿ ಅವರು ವೆಡ್ನೆಸ್ಡೇನೇ ಕೊಡ್ತೀನಿ ಅಂದರು. ನಾವು ಅವತ್ತು ದಿನ ಚೆನ್ನಾಗಿರಲ್ಲ ಅಂತ ಬೆಳಿಗ್ಗೆ ಟೈಮ್ 9 to 12 ಚೆನ್ನಾಗಿರುತ್ತೆ ಅಂತ ಅಂದರು. ಹಾಗಾಗಿ ನಾವು ಗುರುವಾರ ಡೆಲಿವರಿ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿ ಬೆಳಿಗ್ಗೆನೇ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿ ಆಗ್ತಾಯಿದ್ದೀನಿ, ಹೋಗೋಣ ಅಂತ. ಇವತ್ತಿನ ದಿನ ಹೆಂಗಿರ್ತೈತೆ ಅಂತ ನೋಡೋಣ ಬರ್ರಿ. ಈ ವ್ಲಾಗಲ್ಲಿರುತ್ತೆ. ಸ್ಕೂಟಿ ತೊಗೊಳಕ್ಕೆ ಎಷ್ಟಾಯಿತು ಏನು ಅಂತ ಫುಲ್ ಡೀಟೇಲ್ಸ್ ಮುಂದೆ ಹೇಳ್ತೀನಿ. ನಾನು ನೋಡ್ರಿ ಸಿಂಪಲ್ಲಾಗಿ ರೆಡಿ ಆಗ್ಲತ್ತೀನಿ. ಹೇರ್ ಸ್ಟ್ರೈಟ್ನಿಂಗ್ನು ಮಾಡಿರಲಿಲ್ಲ 2-3 ದಿವಸದಿಂದ, ಹಾಗಾಗಿ ಸ್ವಲ್ಪ ಕರ್ಲಿ ಆಗಿತ್ತು. ಹಾಗಾಗಿ ಹೇರ್ ಸ್ಟ್ರೈಟ್ನಿಂಗ್ನು ಮಾಡಿಕೊಂಡು ಲಿಪ್ಸ್ಟಿಕ್ಕು ಮತ್ತು ಇಯರಿಂಗ್ಸ್ನ ಹಾಕ್ಕೊಂಡು ರೆಡಿಯಾಗಿ ನೋಡ್ರಿ. ನನ್ನ ಔಟ್ಫಿಟ್ ಹಿಂಗಾದ. ಇವತ್ತಿಂದು ಹೆಂಗೆ ಕಾಣ್ಲತ್ತೀನಿ ಅಂತ ಕಮೆಂಟ್ ಹಾಕ್ರಿ. ಒಂದು 10:30 ಆಗಿತ್ತು ನೋಡ್ರಿ. ಮನೆಯೇ ಬಿಡ್ತಾಯಿದ್ದೀವಿ. ಯಾಕಂದ್ರೆ ಶೋರೂಮ್ ಓಪನ್ ಆಗೋದೇ 10:30 to 11 o'clock. ಹಾಗಾಗಿ ಹತ್ರನೇ ಇರೋದಿಲ್ಲ, 2 ಕಿಲೋಮೀಟ್ರ್ ಭಟ್ರಾಡಿ ಸಿಗ್ನಲ್. ಹಾಗಾಗಿ ಹೋಗ್ತಾಯಿದ್ದೀವಿ. ಆಮೇಲೆ ಆಟೋನ ಬುಕ್ ಮಾಡಿದ್ವಿ. ಆಟೋದಲ್ಲಿ ಹೋಗಿ ಶೋರೂಮ್ಗೂ ಬಂದ್ವಿ ನೋಡ್ರಿ. ಬಂದು ಒಂದು 10 ನಿಮಿಷ ಕೂತ್ಕೊಳ್ಳಿ ಅಂದರು ಅವರು ಎಲ್ಲ ರೆಡಿ ಮಾಡೋಕ್ಕೆ. ಹತ್ತು ನಿಮಿಷ ವೆಯ್ಟ್ ಮಾಡಿದ್ವಿ. ಆಮೇಲೆ ಹೆಲ್ಮೆಟ್ನ ತೊಗೊಂಡು ಬನ್ನಿ ಅಂತ ಹೇಳಿದರು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ. ಮತ್ತು ಹೆಲ್ಮೆಟ್ ಕೂಡ ತೊಗೊಳಕ್ಕೆ ಬಂದಿದ್ದೀವಿ. ಹೆಲ್ಮೆಟ್ನ ತಗೊಂಡು ಹೋಗೋಷ್ಟರಲ್ಲಿ ಎಲ್ಲ ರೆಡಿ ಮಾಡಿಟ್ಟಿದ್ರು. ಹಾಗೆ ಸ್ಕೂಟಿನ ರಿವೀಲ್ ಮಾಡ್ತಾಯಿದ್ದೀವಿ ನೋಡಿ. ಇವಾಗ ಈ ಥರ ಕಲರ್ನ ನಾನು ಚೂಸ್ ಮಾಡಿರೋದು. ಇದರಲ್ಲಿ 4 ಕಲರ್ ಅಷ್ಟೇ ಇತ್ತು. ಬ್ಲ್ಯಾಕ್ ಆ್ಯಂಡ್ ವೈಟ್, ಬ್ಲೂ ಮತ್ತು ಇದು ಐಸ್ ಗ್ರೀನ್, 4 ಕಲರ್ ಇತ್ತು. ನನಗೆ ಇದು ತುಂಬ ಇಷ್ಟ ಆಯಿತು. ಹಾಗಾಗಿ ಇದನ್ನು ತಗೊಂಡ್ವಿ. ತುಂಬ ದಿನದಿಂದ ತಗೋಬೇಕು ಅಂತ ಅಂದ್ಕೊಳ್ತಾ ಇದ್ವಿ. ನಮ್ಮ ಮನೆಯಲ್ಲಿ ಬರೀ 4 ವೀಲರ್ ಇರೋದ್ರಿಂದ ಎಲ್ಲದಕ್ಕೂ ಹತ್ತಿರ ಹೋಗೋದಕ್ಕೂ ಅದನ್ನೇ ಯೂಸ್ ಮಾಡ್ತಾಯಿದ್ವಿ. ಹಾಗಾಗಿ 2 ವೀಲರ್ ತಗೊಳ್ಳೋಣ ಅಂತ ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ವಿ. ಫೈನಲಿ ಇವತ್ತು ಅದು ಟೈಮ್ ಕೋಡ್ ಬಂದದ್ದು ನೋಡಿರಿ. ಎಲ್ಲದಕ್ಕೂ ಟೈಮ್ ಬರಬೇಕಂತಾರಲ್ಲ, ಹಾಗಾಗಿ ನಮ್ಮ ಲೈಫ್ನಾಗೂ ಇವತ್ತು ಸ್ಕೂಟಿ ತೊಗೊಳಕ್ಕೆ ಈ ಟೈಮ್ ಬಂದದ. ಫೈನಲಿ ಸ್ಕೂಟಿನ ತೊಗೊಂಡು ಹೋಗ್ತಾಯಿದ್ದೀವಿ. ನಾವು ಟೆಂಪಲ್ಗೆ ಹೋಗೋಣ ಅಂತ ಹೋದ್ವಿ. 11:40 ಆಗಿತ್ತು. ಅಷ್ಟೊತ್ತಿಗೆ ಟೆಂಪಲ್ ಕ್ಲೋಸ್ ಮಾಡಿದರು. ಹಾಗಾಗಿ ಮತ್ತೆ ಮನೆಗೆ ಹೋದ್ವಿ. ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಿಸ್ಕೊಂಡು ಮತ್ತು ಸಂಜೆ ಬರೋಣ ಅಂತ ಅಂದ್ಕೊಂಡು ಇವಾಗ ನೋಡಿರಿ ಈವ್ನಿಂಗ್ ಒಂದು 5:30 ಆಗ್ಯದ. ಹಾಗಾಗಿ ಇವಾಗ ಹೊಂಟೀವಿ, ಹೆಂಗೂ ಓಪನ್ ಇರುತ್ತೆ ಅಂತ. ಸ್ಕೂಟಿ ಪ್ರೈಸ್ ಬಂದು 1,20,000 ನೋಡಿರಿ. ಮಾಡೆಲ್ ಬಂದು ಸುಜುಕಿ SS 125 ಮಾಡೆಲ್ಲು ನಾವು ತೊಗೊಂಡಿರೋದು. ನಾವು ಹೋಗ್ತಾ ಇರೋ ಟೆಂಪಲ್ ಬಂದು KR ಪುರಂ ಮಾರ್ಕೆಟ್ ಇದೆ ಅಲ್ವಾ, ಅದರ ಅಪೋಸಿಟ್ ಗಣೇಶ ಟೆಂಪಲ್ ಇದೆ ನೋಡ್ರಿ. ಅಲ್ಲಿಗೆ ಹೋಗಿದ್ವಿ. ಇದು ಒಂದೇ ನಿಯರ್ ಆಗೋದು ನಮಗೆ ಗಣೇಶ ಟೆಂಪಲ್ಲು. ಹಾಗಾಗಿ ಹೊಸ ಗಾಡಿ ಅಲ್ವಾ, ಗಣೇಶ ಟೆಂಪಲಲ್ಲೇ ಮಾಡಿಸೋಣ ಅಂತ ಅಂದ್ಕೊಂಡು ಬರ್ತಾಯಿದ್ದೀವಿ. ಫೈನಲಿ ಬಂದ್ವಿ ನೋಡ್ರಿ ಟೆಂಪಲ್ಲಿಗೆ. ಅಲ್ಲೇ ಪೂಜೆ ಸಾಮಾನೆಲ್ಲ ಎತ್ಕೊಂಡು ಪೂಜೆನ ಮಾಡಿಸ್ತಾ ಇದ್ದೀವಿ. ಇದು ಟೆಂಪಲ್ ಮೇನ್ ರೋಡಿಗೆ ಆಗಿರೋದ್ರಿಂದ ಜಾಸ್ತಿ ಟ್ರಾಫಿಕ್ ಇತ್ತು ನೋಡ್ರಿ. ಹಾಗೆ ಅಲ್ಲಿ ಪ್ಲೇಸ್ ಕೂಡ ತುಂಬ ಕಡಿಮೆ ಇದೆ, ಚಿಕ್ಕದಾಗಿರೋದು. ಹಾಗಾಗಿ ಗಾಡಿಗಳಂತೂ ಮೂವ್ ಆಗ್ತಾನೇ ಇದ್ವು. ಫೈನಲಿ ನೋಡ್ರಿ ನಮ್ಮ ಗಾಡಿ ಪೂಜೆ ಅಂತ ಮುಗೀತು. ಹಾಗೆ ಪ್ರಸಾದನೂ ಕೊಟ್ಟರು. ಹಾಗೆ ಪ್ರಸಾದನ ತಿಂದ್ಕೊಂಡು ಮನೆಗೆ ಹೊರಟ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ಒಂದು 7 ಗಂಟೆ ಆಗ್ತಾಯಿತ್ತು ನೋಡ್ರಿ. ಕತ್ಲೆನೇ ಆಗ್ತಾಯಿತ್ತು. ಇಲ್ಲಿಂದ 2 ಕಿಲೋಮೀಟ್ರ್ ಅಷ್ಟೇ ನಮ್ಮ ಮನೆ. ಹಾಗಾಗಿ ಹೋದ್ವಿ ಕತ್ಲಾಗೋಷ್ಟೊತ್ತಿಗೆ ಮನೆಗೆ. ನೈಟ್ ಊಟಕ್ಕೆ ಇವತ್ತು ಪನ್ನೀರ್ ಮಸಾಲ ಮತ್ತು ಚಪಾತಿನ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ.
ಇದರ ರೆಸಿಪಿನ ನಾನು ಸಪ್ರೇಟಾಗಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ರೆಸಿಪಿನ ಸಪ್ರೇಟಾಗಿ ಅಪ್ಲೋಡ್ ಮಾಡ್ತೀನಿ ರೀ, ಹೋಗಿ ನೋಡಿ. ನಮ್ಮ ಪನ್ನೀರ್ ಮಸಾಲ ಮತ್ತು ಅದ್ರ ಜೊತೆಗೆ ಚಪಾತಿನೂ ರೆಡಿ ಆಯ್ತು ನೋಡಿರಿ. ನೈಟ್ ಡಿನ್ನರ್ ಇದೆ ನಮ್ಮದು. ಊಟನೂ ಮಾಡಿಕೊಂಡು ಸ್ವಲ್ಪ ಪಾತ್ರೆ ಇತ್ತು, ಅದನ್ನು ವಾಶ್ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಕಿಚನೆಲ್ಲ ಕ್ಲೀನ್ ಮಾಡಿ. ನನ್ನ ಇವತ್ತಿನ ಡೇ ಹೀಗಿತ್ತು ನೋಡಿರಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ರೀ. ಈ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.